ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗುವಾಗ ಕೆಲವು ನಿಯಮಗಳನ್ನು ಅನುಸರಿಸಿ ಕೆಲವು ವ್ರತಾಚರಣೆಗಳನ್ನು ಮಾಡಿ ಈ ಒಂದು ವಸ್ತುವನ್ನು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿ ಅರ್ಪಿಸುವುದರಿಂದ ನಿಮಗಿರ್ತಕ್ಕಂತಹ ಪ್ರತಿಯೊಂದು ಕಷ್ಟವೂ ಸಹ ಸಾಕ್ಷಾತ್ ಸ್ವಾಮಿಯೇ ಬಂದು ನಿಂತು ಬಗೆಹರಿಸುತ್ತಾರೆ. ಆ ವಸ್ತುಗಳನ್ನು, ಆ ನಿಯಮಗಳನ್ನು ಯಾವ ವಿಧಿವಿಧಾನಗಳಿಂದ ನೀವು ಪಾಲಿಸಿ ಪ್ರಾರ್ಥನೆಗಳನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಹಾಕುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ಇನ್ನು ಯಾವೆಲ್ಲ ವಸ್ತುಗಳನ್ನು, ನಿಯಮಗಳನ್ನು ಅನುಸರಿಸಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷೇತ್ರದ ಮಹಿಮೆಯನ್ನು ಮೊದಲು ತಿಳಿದುಕೊಳ್ಳೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯ ಗ್ರಾಮದಲ್ಲಿ ಪವಿತ್ರ ಆಧ್ಯಾತ್ಮಿಕ ಕ್ಷೇತ್ರವಿದು. ನಾಗದೋಷಕ್ಕೆ ಸಂಬಂಧಪಟ್ಟ ಪೂಜಾ ಪರಿಕ್ರಮಗಳಿಗೆ ದೇಶದೆಲ್ಲೆಡೆ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಸುಂದರವಾದ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಕುಮಾರ ಪರ್ವತದಲ್ಲಿ ಈ ಕ್ಷೇತ್ರವನ್ನು ಕಾಣಬಹುದು. ಗರುಡನ ಬೆದರಿಕೆಯಿಂದ ದೈವಿಕ ಸರ್ಪ, ವಾಸುಕಿ ಮತ್ತು ಇತರ ಸರ್ಪಗಳ ರಕ್ಷಣೆಗೆ ಸುಬ್ರಹ್ಮಣ್ಯ ಆಶ್ರಯ ನೀಡಿರುವ ಎಂಬ ಪ್ರತೀತಿ ಇದೆ. ಶೇಷ ಪರ್ವತ ಅಂದರೆ 6 ತಲೆಯ ಸರ್ಪದ ಆಕಾರದಲ್ಲಿನ ಪರ್ವತ ಬಹು ರಮಣೀಯವಾಗಿ ಕಾಣುತ್ತದೆ. ಕುಮಾರಧಾರ ನದಿಯ ದಡದಲ್ಲಿ ಈ ಪುಣ್ಯಕ್ಷೇತ್ರ ಕಂಡುಬರುವುದು. ಈ ನದಿಯೇ ಪಶ್ಚಿಮ ಅಭಿಮುಖವಾಗಿ ಹರಿದು ಸಮುದ್ರಕ್ಕೆ ಸೇರುತ್ತದೆ. ಇಲ್ಲಿ ಆಶ್ಲೇಷ ಬಲಿ ಪೂಜೆ, ಸರ್ಪ ಸಂಸ್ಕಾರ, ನಾಗದೋಷಗಳನ್ನು ಹೋಗಲಾಡಿಸಲು ಪ್ರಮುಖವಾಗಿ ಈ ಕ್ಷೇತ್ರ ಪ್ರಸಿದ್ಧಿಯನ್ನು ಪಡೆದಿದೆ. ಜಾತಕದಲ್ಲಿನ ಕುಜ ದೋಷಕ್ಕೆ, ಮದುವೆಯಲ್ಲಿನ ವಿಳಂಬದ ಸಮಸ್ಯೆಗೆ, ಮಾಂಗಲ್ಯ ದೋಷಕ್ಕೆ ಮತ್ತು ಸಂತಾನ ದೋಷಕ್ಕೆ ಸಂಬಂಧಪಟ್ಟ ಪರಿಹಾರಕ್ಕಾಗಿ ಈ ಕ್ಷೇತ್ರವನ್ನು ಭೇಟಿ ನೀಡಬಹುದು. ಹಾಗೂ ಇದರ ಪ್ರತ್ಯಕ್ಷ ಫಲಕಾರಿ ಅಂಶಗಳನ್ನು ಭಕ್ತಾದಿಗಳು ಪಡೆಯುತ್ತಿರುವುದು ಉಂಟು. ನಿಮ್ಮಲ್ಲಿ ಹೆಚ್ಚು ಸಂಕಷ್ಟಗಳು ಮತ್ತು ಸಮಸ್ಯೆಗಳು ಅನುಭವಿಸುತ್ತಿದ್ದರೆ ನೀವು ಸಹ ಒಮ್ಮೆ ಈ ದೇಗುಲಕ್ಕೆ ಭೇಟಿ ನೀಡಬಹುದು. ಆದರೆ ಭೇಟಿ ನೀಡುವ ಮೊದಲು ಇದಕ್ಕಾಗಿ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಿ ನಂತರವೇ ನೀವು ಈ ಕ್ಷೇತ್ರಕ್ಕೆ ಹೋಗಿ ಬರಬೇಕು. ನಿಯಮಗಳ ಅನುಸಾರವಾಗಿ ನಾವು ತಿಳಿಸಿರುವ ಹಾಗೆ ಈ ಕೆಲವೊಂದು ವಸ್ತುಗಳನ್ನು ನೀವು ಮನೆಯಿಂದಲೇ ತೆಗೆದುಕೊಂಡು ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಅರ್ಪಿಸಿ ಬರಬೇಕು. ಎಲ್ಲಿ ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ದೇವಸ್ಥಾನಕ್ಕೆ ಹೋಗುವ ಮೊದಲು, ಅಂದರೆ ಈ ಕ್ಷೇತ್ರಕ್ಕೆ ಹೋಗುವ 1 ವಾರದ ಮೊದಲು ನೀವು ಮನೆಯಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬೇಕಾದ ನಿಯಮಗಳು ಯಾವುದು ಅಂದರೆ, ಪ್ರತಿನಿತ್ಯ ನೀವು ತಲೆ ಸ್ನಾನ ಮಾಡಲೇಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು 1 ಹೂವನ್ನು ಅರ್ಪಿಸಿ ಪೂಜೆ ಮಾಡುತ್ತಲೇ ಬರಬೇಕು. 1 ನವಿಲುಗಿರಿಯನ್ನು ತೆಗೆದುಕೊಂಡು ಅದಕ್ಕೂ ಸಹ ಪೂಜೆ ಮಾಡಬೇಕು. 1 ತಟ್ಟೆಗೆ ಅಕ್ಕಿಯನ್ನು ಹಾಕಿ ಬೆರಳಿನಿಂದ ಅದನ್ನು ಹರಡಿದ ನಂತರ ಅರಿಶಿಣವನ್ನು ಮಧ್ಯದಲ್ಲಿಟ್ಟು ನವಿಲುಗರಿಯಿಂದ ನೀವು ನಿಮಗಿರ್ತಕ್ಕಂತಹ ಎಲ್ಲ ಕಷ್ಟಗಳನ್ನು ಒಂದೊಂದೇ ಬರೆಯುತ್ತಾ ಬರಬೇಕು. ಅಕ್ಕಿಯ ಮೇಲೆ ಬರೆದರೆ ಅಸ್ಪಷ್ಟವಾಗಿ ಕಾಣಿಸುತ್ತದೆ, ಆದರೂ ಪರವಾಗಿಲ್ಲ, ಅದನ್ನು ಬರೆಯಬೇಕು. ಬರೆದಾದ ನಂತರ ಅದನ್ನು ತೆಗೆದುಕೊಂಡು ಹಳದಿ ಬಟ್ಟೆಯಲ್ಲಿ ಇಡಬೇಕು. 1 ವಾರಗಳ ಕಾಲ ಇದನ್ನು ಹೀಗೆ ಮಾಡುತ್ತಾ ಬನ್ನಿ. ಈ ಕ್ಷೇತ್ರಕ್ಕೆ ಹೋಗುವಾಗ ಇದನ್ನು ಸಹ ನಿಮ್ಮ ಜೊತೆಯಲ್ಲೇ ತೆಗೆದುಕೊಂಡು ಹೋಗಿ ಸ್ವಾಮಿಯ ದರ್ಶನ ಮಾಡಿದ ಬಳಿಕ, ಪ್ರಸಾದವನ್ನು ಸ್ವೀಕರಿಸಿದ ಬಳಿಕ ಅದನ್ನು ಹರಿಯುವ ನದಿಯಲ್ಲಿ ವಿಸರ್ಜನೆ ಮಾಡಿ ಬರಬೇಕು. ಹೀಗೆ ಮಾಡುತ್ತಾ ಬನ್ನಿ. ನಿಮಗಿರ್ತಕ್ಕಂತಹ ಸಕಲ ದೋಷಗಳು ಸಹ ಪರಿಹಾರ ಆಗುತ್ತದೆ. ಸಾಕ್ಷಾತ್ ಸ್ವಾಮಿಯೇ ಬಂದು ನಿಂತು ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸುತ್ತಾರೆ. ಹಾಗೂ ನಿಮ್ಮ ಬದುಕಿನ ಯಾವುದೇ ಒಂದು ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ 1 ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.